newspapers or the media are not the real news. I'll tell you few things. Whoever has read Swamiji has transformed his life. But rarely that is reported. Just look around you. If there is someone who is achieving big in their lives, just talk to them for a few minutes. Vivekananda will come out of it. I'll tell you one small NGO in Andhra Pradesh. Swami Bodhamayanji always proudly speaks about him. He introduced the gentleman to me. He is inspired by Swamiji. ಅವರೊಂದು ಮಕ್ಕಳ ನಿವಾಸ ನಡೆಸ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಎನಿ ಅದರ್ ನೇಮ್. ಎಂತ ಮಕ್ಕಳು ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಪಿಕಪ್ ಮಾಡಿರ್ತಾರ ಮಕ್ಕಳು. ಅಂದ್ರೆ ದೇ ಆರ್ ಅಬ್ಯೂಸ್ ಇನ್ ಡಿಫರೆಂಟ್ ವೇಸ್ ಇನ್ ದ ರೈಲ್ವೆ ಸ್ಟೇಷನ್. ಯಾವುದೋ ಕಾರಣಕ್ಕೆ ಮಗು ಮನೆ ಬಿಟ್ಟು ಹೋಗುತ್ತೆ. ದೇ ಎಂಡ್ ಅಪ್ ಇನ್ ದ ರೈಲ್ವೆ ಸ್ಟೇಷನ್. Right from the railway police force, which is supposed to protect the child, everyone abuses in different forms. ಅಂತ ಮಕ್ಕಳನ್ನ ಹೇಗೋ ಇವರು ಕಲೆಕ್ಟ್ ಮಾಡ್ಕೊಂಡು ಆಂಧ್ರ ಪ್ರದೇಶ್ ನಲ್ಲೂರ್ ಹತ್ರ ಒಂದು ಹಳ್ಳಿಯಲ್ಲಿ 13 ಗುಂಟೆ ಜಾಗದಲ್ಲಿ ಅವ್ರು ಶುರು ಮಾಡಿದ್ರು. ಇವತ್ತು 250 ಮಕ್ಕಳಿದಾರಲ್ಲಿ 250 ಮಕ್ಕಳಿಗೂ ಸ್ಕೂಲಿಗೆ ಸೇರಿಸಬೇಕಾದ್ರೆ ಅವ್ರ ಫಾದರ್ ನೇಮ್ ಆಫ್ ದಿ ಫಾದರ್ ಕಾಲದಲ್ಲಿ ಈ ಮನುಷ್ಯರ ಹೆಸರು ಬರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ? 1, 2. ಸೊ ಸ್ವಾಮೀಜಿ's inspiration, Swamiji's life is transforming the youth. When he started that work, he was young. And Bhaskar ಕೇಳಿದ್ದೀರಾ? See, I will tell you, you should be connected to the world more than that to India. You should know Ramayana, Mahabharata. Why youth are not changing? Why it is not visible? Because we are not studying Vivekananda. Bhaskar ಅಲ್ಲಿ ಹೋಲಿ ಮದರ್ ಹೆಸರಲ್ಲಿ ಸುಮಾರು 5,000 ಶಾಲೆಗಳಿವೆ. Bhaskar is an area where Naxalite problem is very very high. ಅಲ್ಲಿ ವಿಕ್ಟಿಮ್ಸ್ ಏನ್ ಮಕ್ಕಳು. ಆ ಮಕ್ಕಳಿಗೆ ವಿತೌಟ್ ಎನಿ ಗವರ್ಮೆಂಟ್ ಏಡ್, ವಿತೌಟ್ ಎನಿಥಿಂಗ್, one gentleman is running an organization in the name of Holy Mother. ಅವರ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಯಾವ ಫೋಟೋ ಇಡಲ್ಲ, ಬರೀ ಹೋಲಿ ಮದರ್ ಫೋಟೋ. ಅಂಡ್ he is working wonders. ಯಾರು ಅಣ್ಣ ಆದರೆ ಇನ್ಸ್ಪೈರ್ಡ್ ಬೈ ಸ್ವಾಮೀಜಿ. ನೀವು ಸ್ವಲ್ಪ ರಾಮಕೃಷ್ಣ नमस्ते राजाय विवेकानंद सूर्य सचिन सुख स्वरूपाय स्वामी ಒಂದು ಕಥೆಯೊಂದಿಗೆ ನನ್ನ ಮಾತನ್ನ ಪ್ರಾರಂಭಿಸಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಒಳ್ಳೆಯ ಇವರು ಎಚ್ಚರಿದ್ದರು ಅಂತ ಕಥೆ ಹೆಸರು. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಬ್ಬ ರಾಜನಿಗೆ ಕುದುರೆಗಳನ್ನ ಸಂಗ್ರಹ ಮಾಡುವುದರಲ್ಲಿ ಆಸಕ್ತಿ ಇತ್ತು. ದೂರದ ಸ್ವಲ್ಪ ಎಲ್ಲರೂ ನೇರ ಕೂತ್ಕೊಳ್ಳಿ. ವಿದ್ಯಾರ್ಥಿಗಳು ನೀವು. I should feel I'm addressing a group of students. ಮಾತನಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ವಾ? ನಾನು ರಘು ಅವರು ಆವಾಗಲೇ ಮುಂದೆ ಕರೆದಿದ್ದೆ ಆ ಕಾರಣಕ್ಕೆ. ಅವ್ರು ಅಲ್ಲಿ ನಿಂತಿದ್ರೆ ಮುಂದಿನ 3 ಅವರು ಮಾತನಾಡ್ತೇನೆ. ಇಲ್ಲಿವರೆಗೆ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನ ನಿಮಗೆ ಪ್ರಸ್ತುತವಾದ ವಿಚಾರಗಳನ್ನ ತಿಳಿಸಿದ್ದಾರೆ ರಘು ಅವರು. ಅವರಿಗೆ ನಮಸ್ಕಾರ ತಿಳಿಸ್ತಾ ಆ ರಾಜನ ಕಥೆ ಬರೋಣ. ಒಮ್ಮೆ ತನ್ನ ಮಂತ್ರಿಯನ್ನು ಕರೆದು ದೂರದ ಒಂದು ರಾಜ್ಯದಲ್ಲಿ ಒಂದು ಪಂಚಕಲ್ಯಾಣಿನ ಕುದುರೆ ಸಿಗುತ್ತೆ, ಅದನ್ನು ಕೊಂಡ್ಕೊಂಡು ಬಾ ಅಂತ ಕಳಿಸ್ಕೊಟ್ಟ ರಾಜ. ಮಂತ್ರಿಗಳೊಂದಿಗೆ ಕೆಲವು ಸೈನಿಕರು ಕೂಡ ಹೋದ್ರು. 2-3 ದಿನಗಳ ಪ್ರಯಾಣ ಹೋದ್ರು. ಬಹಳಷ್ಟು ಬೆಲೆಯನ್ನು ಕೊಟ್ಟು
ಆ ಕುದುರೆಯನ್ನು ಕೊಂಡ್ಕೊಂಡು ವಾಪಸ್ಸು ತಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮೊದಲನೇ ದಿನ ವಾಪಸ್ ಬರ್ಬೇಕಾದ್ರೆ ಸಂಜೆ ಕತ್ಲೆ ಆಯ್ತು. ರಾತ್ರಿ ಪ್ರಯಾಣ ಮಾಡ್ತಾ ಇರಲಿಲ್ಲ ಅವರು, ಬಿಡಾರ ಹೂಡಿ ಒಂದ್ ಕಡೆ ಇದ್ದು ಮತ್ತೆ ಬೆಳಿಗ್ಗೆ ಪ್ರಯಾಣ ಮುಂದುವರಿಸ್ತಾ ಇದ್ರು. ಹಾಗೆ ಒಂದ್ ಕಡೆ ಈಗ ಟೆಂಟ್ ಎಲ್ಲ ಹಾಕಿದ್ದಾರೆ, ಮಂತ್ರಿಗಳಿಗೆ ಒಳ್ಳೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಹೊರಗಡೆ ಸೈನಿಕರು ಬೆಂಕಿ ಹಚ್ಕೊಂಡು ಕುತ್ಕೊಂಡಿದ್ದಾರೆ, ಅಲ್ಲೇ ಕುದುರೆಯನ್ನು ಕಟ್ಟಾಕಿದ್ದಾರೆ. ಊಟ ಎಲ್ಲ ಆಯ್ತು, ಮಲ್ಕೊಳ್ಬೇಕಾಗಿರುವಂತಹ ಮಂತ್ರಿಗಳು ಹೊರಗೆ ಬಂದು, ಏನಪ್ಪಾ ಎಲ್ಲ ಎಚ್ಚರವಾಗಿದ್ದೀರಾ, ಯಾರಾದ್ರೂ ಆಮೇಲೆ ಕತ್ಕೊಂಡು ಹೋಗ್ಬಿಟ್ರೆ ಬಹಳ ಕಷ್ಟ, ನಾನು ನಿಮ್ ಜೊತೆ ಇಲ್ಲೇ ಕೂತ್ಕೋತೀನಿ ಅಂದ್ರು. ಆಗ ಆ ಸೈನಿಕರು ಹೇಳ್ತಾರೆ, ಇಲ್ಲ ಇಲ್ಲ, ನಾವೇ 5-6 ಜನ ಇದೀವಿ, ನೀವು ದಯವಿಟ್ಟು ಅವ್ರು ಮಲ್ಕೊಳ್ಳಿ, ನಾವು ಕಾಯ್ತೀವಿ, ನಾವು ಮಲ್ಗೋದಿಲ್ಲ. ನಿದ್ದೆ ಬಂದ್ರೆ ಏನ್ ಮಾಡ್ತೀರಾ?